ಈಗೆಲ್ಲ ಅವನು ದೊಡ್ಡ ಇವನು ಅವನು ದೊಡ್ಡ ಇವನು ರಾಜಕಾರಣಿ ಥರ ಮಾಡ್ತಾನೆ ನನ್ನದು. ಎಲ್ಲರಿಗೂ ಶುಭ ಸಂಜೆ. ಇವತ್ತು ಈಗ ನಾನು ಸಂಜೆ ಲಾಗ್ ಮಾಡ್ತಾ ಇದ್ದೇನೆ. 7:30 ಆಯಿತು. ಹಾಗೆ ಸ್ವಲ್ಪ ಲಾಗ್ ಮಾಡುವ ಅಂತ. ಮತ್ತು ಫ್ರೆಂಡ್ಸ್ ಹೇಗಿದ್ದೀರಾ? ಕೊಂಡಿದ್ದಾನೆ ನೋಡಿ ಅಂತೆ, ಎಂಥ ಕೆಲಸ ಅಂತ ಗೊತ್ತಿಲ್ಲ. ಲ್ಯಾಪ್ಟಾಪ್ ಮಾಡಿ ಆಯ್ತವ ನಿಂದು? ನಿನ್ನೆಂದು ಲ್ಯಾಪ್ಟಾಪ್ ಮಾಡಿದ್ದ, ಅದನ್ನು ನಾನು ಗ್ರೂಪಿಗೆ ಇದಕ್ಕೆ ನಮ್ಮದು ಹಾಕಿದ್ದೆ, ನಾನು ಶಾರ್ಟ್ ವಿಡಿಯೋಕ್ಕೆ ಹಾಕಿದ್ದೆ. ಯಾರೆಲ್ಲ ನೋಡಿದ್ರು ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಅವನು ಲ್ಯಾಪ್ಟಾಪ್ ಮಾಡೋದ್ರಲ್ಲಿ ಮತ್ತು ಕಾರ್ ಮಾಡೋದ್ರಲ್ಲಿ ಮತ್ತು ಲೈಟಿಂಗ್ಸ್ ಮಿಂಚರ್ಸ್ ಎಲ್ಲ ಅದನ್ನು ಸೆಟ್ಟಿಂಗ್ ಮಾಡೋದ್ರಲ್ಲಿ ಅವನು ಫಸ್ಟ್. ಹಾಗೆ ಈಗ ಸಹ ಎಂಥದ ಒಂದು ಕೆಲಸ ಆಗ್ತಾ ಉಂಟು ನೋಡಿ ಅಂತೆ. ನೋಡಿ 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 ಎಂಥದ ಒಂದು ಕೆಲಸ ಆಗ್ತಾ ಉಂಟು. ಬರೆಯುವ ಕೆಲಸ ಇಲ್ಲ ಅವನು ಇದು ಲ್ಯಾಪ್ಟಾಪ್ ಅದೆಲ್ಲ ಮಾಡುವ ಕೆಲಸದಲ್ಲಿ ಹುಷಾರಿದ್ದಾನೆ. ಬರೀಲಿಕ್ಕೆ ಹೇಳುವಾಗ ಆಗಿದೆ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಮತ್ತು ಎಂತ ಬರಿತಾನೆ ಅಂತ ಗೊತ್ತಿಲ್ಲ ನನಗೆ. ಸಂಜೆ ಆಯಿತು, ಇವತ್ತು ಸಂಡೇ ಇವತ್ತು ಸ್ವಲ್ಪ ಹೋಗುವುದೇ, ಆಚೆ ಈಚೆ ಹೋಗುವುದೇ ಆಯಿತು. ನಮ್ಮದು ಮೀಟಿಂಗ್ ಎಲ್ಲ ಇತ್ತು ಸಂಘ ಅಂತೆಲ್ಲ, ಅಲ್ಲಿಗೆಲ್ಲ ಹೋಗಿ ಬಂದಾದ್ಮೇಲೆ ತುಂಬ ಸ್ವಲ್ಪ ಇದಾಯಿತು, ಸುಸ್ತಾಯಿತು. ಹೀಗಾಗಿ ಕೂತ್ಕೊಂಡದ್ದು ನೋಡಿ. ಮತ್ತು ಚಿಕನ್ ಎಲ್ಲ ಪದಾರ್ಥ ಮಾಡಿಟ್ಟು ಹೋದದ್ದು ನಾನು ಬೇಗ. ಮಧ್ಯಾಹ್ನ 2 ಗಂಟೆಗೆ ಹೋಗಿದ್ದೇನೆ. ಈಗ ಬಂದು ಊಟ ಮಾಡಿ ಆಯಿತು. ಚಿಕನ್ ಅದು ತುಂಬ ಚೆಂದ ಸೇರ್ತದೆ, ಅದು ಸೇರುವುದಿಲ್ಲ. ಅವೊಂದು ಸಹ ಹಾಗೆ ಆಗಿದೆ ನೋಡಿ. ಚಿಕನ್ ಎಲ್ಲ ಮಾಡಿ ಈಗ ಸಂಜೆ ಆಗುವಾಗ ಒಮ್ಮೆ ಆಗಿದೆ ಚಿಕನ್ ಊಟ ಮಾಡಿ. ಈಗ 8 ಗಂಟೆ ಆಗುವಾಗ ಈಗ ರೆಡಿ ಆಗ್ತದೆ ಪುನಃ ಚಿಕನಿಗೆ. ಅವನು ಬಿಸಿ ನೀರು ಇಟ್ಟಿದ್ದೇನೆ ಅವನಿಗೆ, ಮಗನಿಗೆ ಸ್ನಾನ ಮಾಡಲಿಕ್ಕೆ. ಅವನಿಗೆ ಮೊನ್ನೆ ಜ್ವರ ಎಲ್ಲ ಬಂದಿತ್ತಲ್ಲ, ಹಾಗೆ ಅದನ್ನು ನಾನೀಗ ಅವನಿಗೆ ಸ್ವಲ್ಪ ಬಿಸಿ ನೀರು ಕೊಡೋದು. ನಮಗೆ ಇದೆಲ್ಲ ಹಾಕಲಿಲ್ಲ, ಸೋಲಾರೆಲ್ಲ ಏನಿಲ್ಲ. ಮತ್ತು ನಮಗೆ ಇದು ಮಾಡಿದ್ದೇವೆ, ಬಚ್ಚಲು ಮನೆ ಮಾಡಿದ್ದೇವೆ. ಬಚ್ಚಲು ಮನೆ ಮಾಡಿದರೂ ಸಹ ನಮಗೆ ಅದಕ್ಕೆ ಬೆಂಕಿ ಹಾಕಲಿಕ್ಕೆ ಆಗೋದಿಲ್ಲ. ಅಂದರೆ ಅದಕ್ಕೆ ಇದು ಬಚ್ಚಲು ಇದಕ್ಕೆ ಇದು ಮಾಡ್ತಾರಲ್ಲ, ತುಳುವಲ್ಲಿ ಹೇಳ್ತಾರೆ ತೂ ಹಾಕೋದಂತ, ಅದೆಲ್ಲ ಹಾಕಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಮಾಡಲಿಲ್ಲ ನಾವು ಎಂಥದ್ದು ಸಹ ಹಾಕೋದೆಲ್ಲ. ಹಾಗೆ ಮತ್ತು ಅದಕ್ಕೆ ನಾವೀಗ ಒಳಗೆ ನಾವೆಲ್ಲ ತಣ್ಣಗೆ ಸ್ನಾನ ಮಾಡೋದು. ನನ್ನ ಹಸ್ಬೆಂಡಲ್ಲಿ ತಣ್ಣಗೆ ಮಾಡೋದು, ನಾನು ಸಹ ತಣ್ಣಗೆ ಸ್ನಾನ ಮಾಡೋದು. ಅದಕ್ಕೆ ಅವನಿಗೆ ಸ್ವಲ್ಪ ಬಿಸಿ ನೀರು ಕೊಡುವ ಅಂತ. ಹಾಗೆ ಮಾಡಲಿಕ್ಕೆ ಉಂಟು ಸೋಲಾರು ನೋಡಿ. ಇವತ್ತು ಮಧ್ಯಾಹ್ನಕ್ಕೆ ಚಿಕನ್ ಗ್ರೇವಿ ಮಾಡಿದ್ದೇನೆ. ಮಧ್ಯಾಹ್ನಕ್ಕೆ ಚಿಕನ್ ಗ್ರೇವಿ ಮಾಡಿದ್ದು, ಮಧ್ಯಾಹ್ನ ಮಾಡಿಟ್ಟದು. ಹಾಗೆ ಇದನ್ನು ನಾನು ಹೀಗೆ ಕೂತ್ಕೊಂಡು ನಿಮ್ಮೊಂದು ವ್ಲಾಗ್ ಮಾಡುವ ಅಂತ. ಈಗ ಅವನಿಗೆ ಸ್ನಾನ ಮಾಡಲಿಲ್ಲ, ಮಾಡಬೇಕಷ್ಟೇ. ಇನ್ನು 8 ಗಂಟೆ ಆಗ್ತಾ ಬಂತು. ಗಂಡ ಮಾತನಾಡ್ತಾ ಇತ್ತು. ನಮ್ಮ ಮನೆಗೆ ಕರಡಿ ಬಂದಿದೆ. ಎಂಥದ್ದು ಕರಡಿ ಬಂದದ್ದು? ಇದು ಕರಡಿಯಾ ಎಂಥದ್ದು ಗೊತ್ತಾಗೋದಿಲ್ಲ ನನಗೆ. ನಮ್ಮ ಮನೆಗೆ ಕರಡಿ ಅಂತೂ ಬಂದಿದೆ ನೋಡಿ ನೋಡಿ ನೋಡಿ, ಕರಡಿ ನೋಡಿ. ನಮ್ಮ ಮನೆಗೆ ನಾನೊಂದು ಹೊಸತ್ತು ಬೆಕ್ಕಿನ ಮರಿ ತಂದದ್ದು. ಅದು ಹೋಗಿ ಎಡೆಯಲ್ಲಿ ಕೂತ್ಕೊಂಡಿದೆ ನೋಡಿ, ಬರುವುದಿಲ್ಲ. ಬಾ ಬಾ ಬಾ. ನೋಡಿ ಇವನು ಕಮೆಂಟ್ ಮಾಡುದು ಹಾಗೆ ಹೀಗೆ ಎಲ್ಲ ಅಂತ. ಅವನು ದೊಡ್ಡ ಇವನು ರಾಜಕಾರಣಿ ಥರ ಮಾಡ್ತಾನೆ. ನನ್ನದು ವಿಡಿಯೋ ಹಾಕಬೇಡಿ ಅಂತ. ಅದಕ್ಕೆ ನಾನು ಒಂದು ತೆಗ್ದು ಹಾಕಿತ್ತು. ಅಂದರೆ ಹಾಕಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಜಾಸ್ತಿ ಹಾಕಿದ್ದು. ಬಾ ನೋಡಿ, ಕಳ್ಳಿ ಕುಡಿತಾ ಬೆಕ್ಕಿನ ಮರಿ ಸಿಕ್ಕಿತು. ಬೆಕ್ಕಿನ ಮರಿ ಸಿಕ್ಕಿತು ನೋಡಿ. ಬೆಕ್ಕಿನ ಮರಿ ಹೊಸತ್ತು ಮರಿ ಬಂದದ್ದು ನಮಗೆ. ತಕೊಂಡು ಬಂದಿದ್ದಾಗ
ಅದು ಹೊರಗೆ ಹೋದದ್ದು ಬೆಕ್ಕಿನ ಮರಿ ಬರಲೇ ಇಲ್ಲ ಅದ ನಂತರ ಲೈಟ್ ಬಾಡಿಗೆ ಹಾಂ ನೋಡಿ ಅದಕ್ಕೆ ಈಗ ಹೆದರಿಕೆ ಆಗಿದೆ ನೋಡಿ. ಈಗ ಓಡುದು ಚಂದ ಉಂಟು ಬೆಕ್ಕಿನ ಮರಿ. ಓಡುದು ನೋಡಿ ಅದಕ್ಕೆ ಎಲ್ಲಿಗೆ ಓಡುದು ಅಂತ ಆಗೋದಿಲ್ಲ, ಎಲ್ಲೆಲ್ಲಿಗೆ ಹೋಗ್ತಾ ಉಂಟು. ಓಡಬೇಡ ಇಲ್ಲಿಗೆ ಹೋಗ ಓಡುದು ನೋಡಿ. ಅದಕ್ಕೆ ಈಗ ಊಟ ಹಾಕ್ಬೇಕು ಪಾಪ. ಅದಕ್ಕೆ ಇವತ್ತು ಎಂತೆಂತ ಆಗ್ತಾ ಉಂಟು. ಅದರ ಮನೆಯಿಂದದ್ದು ಬಂದದ್ದು ಇಲ್ಲಿಗೆ ತಗೊಂಡು ಬಂದಿದ್ದೆ ನಾನು. ಆಗ ತಗೊಂಡು ಬಂದದ್ದು ನನ್ನ ಫ್ರೆಂಡಿನ ಮನೆಯಿಂದ ತಂದದ್ದು. ಅಲ್ಲಿ ತುಂಬ ಚಿಕ್ಕ ಮರಿಗಳುಂಟು. ಇದಕ್ಕೆ ಎಂತ ಮಾಡೋದಂತ ಗೊತ್ತಾಗೋದಿಲ್ಲ. ಇದಕ್ಕೀಗ ಪಾಪ ಶುರುವಾಗ್ತುಂಟೇನ ಒಂದೇ ಅಲ್ಲ ನೋಡಿ. ಈಗ ಅಲ್ಲಿ ಅಳ್ತಾ ಉಂಟು ಪಾಪ. ಅವರಿಗೆ ಈ ವಿಡಿಯೋ ನೋಡಿದವರಿಗೆ ತುಂಬ ಬೇಜಾರಾಗ್ಬೋದು ನೋಡಿ. ಅದಕ್ಕೆ ಊಟ ಹಾಕುವ. ಇದು ತಿನ್ನೋದಿಲ್ಲ, ಊಟ ಸಹ ಮಾಡೋದಿಲ್ಲ ಅಂತೆ. ಊಟ ಆಗಿದ್ದೇನೆ, ಊಟ ತಿನ್ನೋದಿಲ್ಲ, ಅದು ಅಳ್ತಾ ಉಂಟು. ಅದನ್ನು ಅಲ್ಲಿಗೆ ತಗೊಂಡೋಗಿ ಬಿಡುವ ಅಂತ, ನನ್ನ ಫ್ರೆಂಡಿನ ಮನೆಗೆ ತಗೊಂಡೋಗಿ ಬಿಡುವ ಅಂತ. ಬೇಸರ ಆಗ್ತದೆ ಅಲ್ಲಿ ಅಳುವಾಗ. ಬಾ ಇಲ್ಲಿಗೆ ಬಾ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭ ದಿನ. ಇವತ್ತು ನಾನು ಬೆಳಿಗ್ಗೆ ಎದ್ದು ಹೆಸರು ಕಾಳು ಬೇಯಿಸ್ತಾ ಇದ್ದೇನೆ. ಹೆಸರು ಕಾಳು ಮತ್ತು ಅವಲಕ್ಕಿ ಎರಡು ಮಾಡಿ ಮಿಕ್ಸ್ ಮಾಡಿ ಬೆಳಗಿನ ಚಾಗೆ ಮಾಡುವ ಅಂತ. ಹಾಗೆ ಹೆಸರು ಕಾಳನ್ನು ಬೇಯಿಸ್ತಾ ಇದ್ದೇನೆ. ಅದಕ್ಕೆ 2 ಕಾಯಿ ಮೆಣಸು, 1 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಉಪ್ಪು ಸಕ್ಕರೆ ಎಲ್ಲ ಹಾಕಿ ಅದನ್ನು ನಾನು ಬೇಯಿಸ್ತಾ ಇದ್ದೇನೆ. ಈಗ ನೋಡಿ ಇದೀಗ ಬೇಯ್ತಾ ಉಂಟು. ನೋಡಿ ನಮ್ಮ ಮನೆಗೆ ಬಂದ ಬೆಕ್ಕಿನ ಅವಸ್ಥೆ ನೋಡಿ ಅಂತ. ಎಂಥ ಕೂಗುವುದು, ನೈಟ್ ಫುಲ್ಲು ಕೂಗಿ ಅದಕ್ಕೆ ಸ್ವರವೇ ಇಲ್ಲದಾಗೆ ಆಗಿದೆ. ಎಂಥ ಕೂಗುದು ನೋಡಿ ಪಾಪ. ಅಮ್ಮನ ಮಡಿಲಿಂದ ನಾನು ತೆಗೆದುಕೊಂಡು ಬಂದದ್ದಲ್ಲ, ನನಗೆ ಬೇಜಾರಾಗ್ತಾ ಉಂಟು. ಈಗ ತಗೊಂಡೋಗಿ ನಲ್ಲಿಗೆ ಬಿಡಬೇಕಂತಿದ್ದೇನೆ ನಾನು. ಯಾಕಂದರೆ ಸ್ವಲ್ಪ ದೊಡ್ಡದಾದಂಥ ತರುವ ಅಂತ. ಊಟ ಸಹ ತಿನ್ನೋದಿಲ್ಲ, ಹಾಲು ಸಹ ಕುಡಿಯೋದಿಲ್ಲ. ನಾನು ಹಾಲು ಸಹ ಕುಡಿಸಿದೆ, ಅದು ಸಹ ಕುಡಿಯೋದಿಲ್ಲ ನೋಡಿ. ಅದರ ಅವಸ್ಥೆ ನೋಡಿ ಅಂತ. ಎಂಥ ಕೂಗುದು, ಕೂಗಿ ಅದಕ್ಕೆ ಸಾಕಾಗಿ ಹೋಗಿದೆ ನೋಡಿ. ನೈಟ್ ಫುಲ್ಲು ಕೂಗಿದ್ದಾಯಿತು. ನಾನೊಂದು 2 o'clockಗೆ ಒಮ್ಮೆ ಎದ್ದಿದ್ದೇನೆ ನೈಟ್. ಆಗ ಸಹ ಕೂಗ್ತಲೇ ಉಂಟು. ನನಗೆ ತುಂಬ ಬೇಸರ ಆಯಿತು. ಬೇಡ ಅಂತ ಅದಕ್ಕೆ ಇವತ್ತು ನೋಡಬೇಕು. ಇವತ್ತೀಗ ಅದನ್ನು ಅಲ್ಲಿಗೆ ತಗೊಂಡೋಗಿ ಬಿಟ್ಟು ಬರುವ ಅಂತ. ಈಗ ಬೇಡ, ಇನ್ನು ಸ್ವಲ್ಪ ದೊಡ್ಡದಾಗಲಿ ಅಂತ ಕೂಗುವುದು. ಇದೀಗ ರೆಡಿ ಆಯಿತು. ಇದಕ್ಕೆ ತೆಂಗಿನ ತುರಿಯನ್ನು ಸಹ ಆ್ಯಡ್ ಮಾಡಿದ್ದೇನೆ. ಈಗ ಇದು ಆಗ್ತಾ ಬಂತು. ಹೆಸರು ಕಾಲಿದ್ದು ಬೆಳಗ್ಗೆಗೆ ಇದು ಬ್ರೇಕ್ಫಾಸ್ಟಿಗೆ ತುಂಬ ಹೆಲ್ದಿಯಾದ ಬ್ರೇಕ್ಫಾಸ್ಟು ಇದು. ನಮಗೆ ಸೆಕೆಗಾಲದಲ್ಲೆಲ್ಲ ತುಂಬ ಒಳ್ಳೆಯದು. ಈಗ ಸ್ವಲ್ಪ ಮಳೆ ಉಂಟು, ಇಲ್ಲದರೂ ಇದು ನಮಗೆ ದೇಹಕ್ಕೆ ತುಂಬ ತಂಪಾದ ವಸ್ತು. ಈಗ ಅವಲಕ್ಕಿಗೆ ರೆಡಿ ಮಾಡ್ತಾ ಇದ್ದೇನೆ. ಈಗ ನೋಡಿ ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಮಿಕ್ಸ್ ಮಾಡಿ ಅವಲಕ್ಕಿ ಹಾಕಿ ಅವಲಕ್ಕಿ ಮಾಡ್ತಾ ಇದ್ದೇನೆ. ಅಂದರೆ ನಾನು ಬೇರೆ ಅದಕ್ಕೆ ವೆರೈಟಿಯಾಗಿ ಮಾಡೋದಿಲ್ಲ. ಈಗ ಜಸ್ಟ್ ಖಾಲಿ ಸಿಂಪಲ್ಲಾಗಿ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಮಾಡೋದಷ್ಟೇ. ಅವಲಕ್ಕಿ ಮತ್ತು ಹೆಸರು ಕಾಳು ಅದು ನನ್ನ ಮಗನಿಗೆ ನನ್ನ ಗಂಡನಿಗೆಲ್ಲ ತುಂಬ ಇಷ್ಟ, ಫೇವ್ರೇಟ್ ಅವರಿಗೆ. ಹಾಗೆ ಅದೇ ನನ್ನ ಮಗನಿಗೆ ಅದು ತುಂಬ ಇಷ್ಟ. ಅದನ್ನೇ ಮಾಡಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಬೆಳಗ್ಗಿನದ್ದು 2 days ಸಹ ಅದನ್ನೇ ಮಾಡಿದ್ದು ನಾನು. ಈಗ ನೋಡಿ ಹೆಸರು ಕಾಳು ಸಹ ಬೇಯ್ತಾ ಬಂತು. ಅದಕ್ಕೆ ತೆಂಗಿನ ತುರಿ ಎಲ್ಲ ಹಾಕಿ ಆ್ಯಡ್ ಮಾಡಿದ್ದೇನೆ. ಈಗ ಅದು ನೋಡಿ ಫುಲ್ಲು ಡ್ರೈ ಆಗ್ತಾ ಬಂದಿದೆ. ಈಗ ಹೆಸರು ಕಾಳು ಮತ್ತು ಅವಲಕ್ಕಿ ರೆಡಿ ಆಯಿತು. ಚಹಾ ಸಹ ರೆಡಿಯಾಗಿದೆ. ನನ್ನ ಅತ್ತಿಗೆ ಮತ್ತು ಚಹಾ ರೆಡಿ ಆಗ್ತಾ ಉಂಟು. ಅತ್ತಿಗೆ ಮತ್ತು ಗಂಡ ಇದ್ದಾರೆ. ಅತ್ತಿಗೆ ಬಂದಿದ್ದಾರೆ, ನನ್ನ ಗಂಡನ ಅಕ್ಕ ಅವರು ಸಹ ಇದ್ದಾರೆ. ಅವರಿಗೆ ಸಹ ಚಹಾ ಮತ್ತು ತಿಂಡಿ ಕೊಟ್ಟಿದ್ದೇನೆ. ಈಗ ಅವರು ಚಹಾ ಕುಡಿತಾ ಇದ್ದಾರೆ. ಮಧ್ಯಾಹ್ನ ಈಗ ನೋಡಿ ಇವನು ಶಾಲೆಗೆ ಹೊರಡ್ತಾ ಇದ್ದಾನೆ. 8:30 ಆಯಿತು ಬೆಳಗ್ಗೆದ್ದು ನೋಡಿ. ಈಗ ಹೊರಡೋರು ಶಾಲೆಗೆ. ಹಾಯ್, ಗುಡ್ ಮಾರ್ನಿಂಗ್. ಹರೇ ಕೃಷ್ಣ ಹರೇ ರಾಮ್. ಎಲ್ಲರಿಗೂ ಶುಭ ದಿನ. ನನ್ನ ಮಗ ಶಾಲೆಗೆ ಹೊರಡ್ತಾ ಇದ್ದಾನೆ. ನನಗೆ ಚಹಾ ಕುಡಿಬೇಕಷ್ಟೇ. ಈಗ ನೋಡಿ ರಾಗಿದ್ದು ಕಷಾಯ ಮಾಡುವ ಅಂತ ನೋಡಿ ತೋರಿಸ್ತೇನೆ ನಾನು ನಿಮಗೆ. ಬೆಳಿಗ್ಗೆದ್ದು ಫಸ್ಟಿಗೆ ನೀರು ಕುಡಿಬೇಕು, ಬಿಸಿ ನೀರು. ಬಿಸಿ ನೀರು ಕುಡಿತಾ ಇದ್ದೀನಿ.
ಆದ ನಂತರ ಬ್ರೇಕ್ಫಾಸ್ಟ್ ಮಾಡೋದು. ಫಸ್ಟಿಗೆ ಬಿಸಿ ನೀರು ಕುಡಿಬೇಕು, ಹೆಲ್ತಿಗೆ ಸಹ ಒಳ್ಳೆಯದು. ಚಹಾ ಮತ್ತು ತಿಂಡಿ ತಿನ್ನುವ ಹಾಕಿಟ್ಟಿದ್ದೇನೆ ನೋಡಿ. ತುಂಬ ಅಳ್ತಾ ಇತ್ತಲ್ಲ ಆ ಬೆಕ್ಕಿನ ಮರಿ, ಅದನ್ನು ತಗೊಂಡೋಗ್ತಾ ಇದ್ದಾರೆ. ನನ್ನ ಮಗ ಬರಿತಾ ಇದ್ದಾನೆ, ಅವನಿಗೆ ಗೊತ್ತಿಲ್ಲ ನಾಳೆ ರಜೆ ಅಂತ ಗೊತ್ತಿಲ್ಲ, ಅವನಿಗೆ ಬರಿತಾ ಇದ್ದಾನೆ. ನನಗೆ ವಿಷಯ ಗೊತ್ತಿಲ್ಲ ಎಂತ ಅಂತ, ನಾಳೆ ರಜೆ ಅಂತ ಗೊತ್ತಿಲ್ಲ, ಬಟ್ ನಾನು ಅವನಿಗೆ ಹೇಳಲೇ ಇಲ್ಲ. ಈಗ ಬರಿತಾ ಇದ್ದಾನೆ, ಬರೀಲಿ ಅಂತ ಇಲ್ಲ. ನಾಳೆ ಶಾಲೆ ಉಂಟಾನಾ? ಉಂಟಾ? ನಾನಿಲ್ವ ಅಂತ ಎನಿಸಿದ್ದು. ಬರಿತಾ ಇದ್ದಾರೆ, ಎಂತ ಬರಿತಾನೆ ಅಂತ ಗೊತ್ತಿಲ್ಲ, ನೋಡ್ಬೇಕಷ್ಟೆ. ಇವತ್ತಿನ ವೆದರ್ ನೋಡಿ, ಮಳೆ ಬಂದದ್ದು ನೋಡಿ, ಎಂತ ಮಳೆ ಬಂದದ್ದು, ತುಂಬ ಮಳೆ ಬಂದಿದೆ ನೋಡಿ, ನೀರೆಲ್ಲ ಆದದ್ದು ನೋಡಿ, ಎಷ್ಟು ಜೋರು ಮಳೆ ಬಂದಿದೆ. ಆಗ ಬಂದಿದೆ 4 ಗಂಟೆಗೆ, ನನಗೆ ಗೊತ್ತೇ ಇಲ್ಲ, ನಾನು ಮಲಗಿದ್ದೆ. ಮಗ ಬರುವಾಗಲೇ ಅವನು ಬಂದು ಬೊಬ್ಬೆ ಹಾಕುವಾಗಲೇ ಗೊತ್ತು, ಮುದ್ದೆ ಹಾಕಿಕೊಂಡು ಬಂದಿದ್ದಾನಂತೆ, ನನಗೆ ಗೊತ್ತೇ ಇಲ್ಲ, ಚಂದ ಮಲಗಿದ್ದೆ. ಆಯ್ತು, ಮತ್ತೆ ಸಿಗುವ.